ಸರ್, ಈಗ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ನೀವು ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ಹೇಗಿದೆ ಸರ್ ನಿಮ್ಮ ಪ್ರತಿಭಟನೆ, ಹೇಗೆ ನಡೀತಾ ಇದೆ? ಏನಿದೆ ಅಂದರೆ, ಇವರು ಸೆಂಟ್ರಲಲ್ಲಿ ರಾಜೀನಾಮೆ ಕೊಡಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿ ರಾಜೀನಾಮೆ ಕೊಡಲಿಲ್ಲ ಅಂದ್ಬಿಟ್ಟು ಸೆಂಟ್ರಲ್ಲಿ ಇವ್ರು ಹೆಂಗೆ ಹೋರಾಟ ಮಾಡಿದ್ರು ರಾಹುಲ್ ಗಾಂಧಿ, ಅದನ್ನ ಸಮರ್ಥಿಸ್ಕೊತಾರೆ. ಇಲ್ಲಿ ಬಂದಾಗ ಅದನ್ನು ವಿರೋಧಿಸ್ತಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಅದರಿಂದ ಇವರು ಯಾವಾಗಲೂ ಇದು ರಾಜೀನಾಮೆ ಕೊಡೋ ಗಂಟ ನಮ್ಮ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ರಾಜಿ ಇಲ್ಲ. ಅಲ್ಲೆಂಗೆ ಹೋರಾಟ ಒಳಗೆ ಹೊರಗೆ ಅವರು ಇದು ಮಾಡಿದ್ರು, ಇಲ್ಲಿ ಅವ್ರು ರಾಜೀನಾಮೆ ಕೊಡೋ ಗಂಟ ನಮ್ಮ BJP ಹೋರಾಟ, ನಮ್ಮ ವಿಜಯೇಂದ್ರಣ್ಣವರು ಮತ್ತು ಆರ್ ಅಶೋಕ್ ಅವರ ಏನು ಆದೇಶ ಇದೆ ಅದರಂತೆ ನಮ್ಮ ಹೋರಾಟ ಅವ್ರು ರಾಜೀನಾಮೆ ಕೊಡೋ ಗಂಟ ಒಳಗೆ ಹೊರಗೆ ನಡೀತಲೇ ಇರುತ್ತೆ. ಸರ್, ಈಗ ನಾಗೇಂದ್ರ ಅವರು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಇಲ್ಲ, ಅವರು ಭ್ರಷ್ಟರಾಗಿ ಈಗ ಜೈಲಿಗೆ ಹೋಗಿ ಬಂದಿದ್ದಾರಲ್ಲ, ಇನ್ನೂ ಅವರು ನಿರಪರಾಧಿ ಅಂತ ತೀರ್ಮಾನ ಆಗಿಲ್ವಲ್ಲ. ಅದರಿಂದ ಅವರು ರಾಜೀನಾಮೆ ಕೊಟ್ಟುಬಿಟ್ಟು ಎಲ್ಲ ನಿರ್ದೋಷಿ ಅಂತ ಬಂದಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅವ್ರನ್ನ. ಅದರಲ್ಲೇ ನಮ್ಮದು ಅಪೇಕ್ಷೆ. ಈಗ ರಾಜೀನಾಮೆ ಕೊಡ್ಬೇಕು ಅವರು. ಹಾಗಾದರೆ ಈಗ ಪ್ರಸ್ತುತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟರಿಗೂ ಸಹ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್? ಮೊದಲೆಲ್ಲ ಈಗ DK ಶಿವಕುಮಾರ್ ಹೇಳ್ದಾಗೆ ಭ್ರಷ್ಟಾಚಾರ ಇದನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದು ಅಧಿಕಾರಿಗಳಿಗೆ ಅನ್ವಯ ಇದೆ, ಮಂತ್ರಿಗಳಿಗೆ ಅನ್ವಯ ಆಗ್ತಾ ಇಲ್ಲ. ಅದರಿಂದ ಆ ಮಂತ್ರಿಯನ್ನು ಕೈ ಬಿಟ್ಟು ನಿಮ್ಮ ಮಾತಿನಂತೆ ನೀವು ನಡ್ಕೊಳ್ಳಿ ಅಂತ DK ಶಿವಕುಮಾರ್ ಅವ್ರಿಗೆ ಈ ಮೂಲಕ ನೇರವಾಗಿ ಸವಾಲಾಗ್ತಿದ್ದೀನಿ. ಥ್ಯಾಂಕ್ ಯು. ಶಿವಲಿಂಗ ಸ್ವಾಮಿ, ಜಿಲ್ಲಾ ಸಹ ವಕ್ತಾರರು, ಮಂಡ್ಯ. ಓಕೆ, ಥ್ಯಾಂಕ್ ಯು ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.